ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಹೊಸ ಮನೆಯಲ್ಲಿ ಹೊಸ ರೀತಿಯ ಮೀಟಿಂಗ್. ಯಡಿಯೂರಪ್ಪ ಮಗನಿಗೆ ದೆಹಲಿ ಶಾಕ್. ವಿಜೇಂದ್ರರನ್ನ ಕಟ್ಟಿ ಹಾಕೋದಕ್ಕೆ ಹೊಸ ತಂತ್ರವನ್ನ ಹೆಣೆಯಲಾಗ್ತಿದೆಯಾ? ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧ ಹೊಸ ರೀತಿಯ ಸೂತ್ರ. ಇದು ಈ ಕ್ಷಣದ ಅತಿ ದೊಡ್ಡ ಸುದ್ದಿ, ಅತಿ ದೊಡ್ಡ ಪೊಲಿಟಿಕಲ್ ಸುದ್ದಿ. ಯಡಿಯೂರಪ್ಪ ಮಗನಿಗೆ ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರರಿಗೆ ಮೂಗುದಾರ ಹಾಕೋದಕ್ಕೆ ಅಥವಾ ಕಟ್ಟಿ ಹಾಕೋದಕ್ಕೆ ಹೊಸ ತಂತ್ರವನ್ನ ದೆಹಲಿಯಲ್ಲಿ ಕೂತ್ಕೊಂಡು ಹೆಣೆಯಲಾಗ್ತಾ ಇದೆಯಾ? ಇದು ಬಿಜೆಪಿ ರಾಜ್ಯಾಧ್ಯಕ್ಷರ ವಿರುದ್ಧದ ಹೊಸ ಸೂತ್ರ. ಇದು ಈ ಘಳಿಗೆಯ ಮಧ್ಯಾಹ್ನದ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಲಿಂಗಾಯತ ನಾಯಕನನ್ನ ಕಟ್ಟಿ ಹಾಕೋದಕ್ಕೆ ದಳಪತಿ ಮತ್ತು ಸೋಮಣ್ಣ ಹೊಸ ಸೂತ್ರವನ್ನ ಹೆಣಿತಿದ್ದಾರ. ವಿಜೇಂದ್ರರನ್ನ ಕಟ್ಟಿ ಹಾಕೋದಕ್ಕೆ ಹೊಸ ತಂತ್ರ. ಹಾಗಾದ್ರೆ ಏನದು? ಇದು ಈ ಘಳಿಗೆಯ ಅತಿ ದೊಡ್ಡ ಪೊಲಿಟಿಕಲ್ ಸ್ಟೋರಿ. ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಹಾಗಾದ್ರೆ ಕರ್ನಾಟಕ ರಾಜ್ಯ ಬಿಜೆಪಿ ಸ್ಟೇಟ್ ಪ್ರೆಸಿಡೆಂಟ್ ಬಿ.ವೈ. ವಿಜೇಂದ್ರರನ್ನ ಯಾವ ರೂಪದಲ್ಲಿ ಕಟ್ಟಿ ಹಾಕಬಹುದು? ಯಡಿಯೂರಪ್ಪ ಮಗನಿಗೆ ದೆಹಲಿಯಿಂದ ಒಂದು ಹೊಸ ತಂತ್ರಗಾರಿಕೆಯ ಶಾಕ್ ಎದುರಾಗಿದೆ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಿರಂಗ ಸವಾಲ್ ಹಾಕಿ ಬಿಜೆಪಿಯಿಂದ ಉಚ್ಚಾಟನೆಗೆ ಒಳಪಟ್ಟರು. ವಿಜೇಂದ್ರರ ವಿರುದ್ಧ ಕುಮಾರಸ್ವಾಮಿ ಅಸ್ತ್ರ ಬಳಕೆ. ಆ ಅಸ್ತ್ರಕ್ಕೆ ಮತ್ತೋರ್ವ ಕೇಂದ್ರ ಸಚಿವನ ಸಾಥ್. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕಟ್ಟಿ ಹಾಕುವ ಉದ್ದೇಶ. ಹೊಸ ಆಲೋಚನೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು. ಕೇಂದ್ರ ಸಚಿವ ವಿ ಸೋಮಣ್ಣ ಮೂಲಕ ತಂತ್ರಗಾರಿಕೆ. ಸಂತೋಷ್ ಜಿ ಅವರು ಕೂಡ ಇದಕ್ಕೆ ಬೆಂಬಲ ಕೊಡಬಹುದಾ? ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೊಸ ಜೋಡೆತ್ತುಗಳು. ವಿಜೇಂದ್ರರ ವಿರುದ್ಧ ಕುಮಾರಸ್ವಾಮಿ ಹೊಸ ಅಸ್ತ್ರವನ್ನ ಬಳಕೆ ಮಾಡ್ತಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕಟ್ಟಿ ಹಾಕುವ ಉದ್ದೇಶ. ಹೊಸ ಆಲೋಚನೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು. ಕೇಂದ್ರ ಸಚಿವ ವಿ ಸೋಮಣ್ಣ ಮೂಲಕ ತಂತ್ರಗಾರಿಕೆ. ತಂತ್ರಗಳಲ್ಲಿ ಅಥವಾ ನೂತನ ತಂತ್ರ ಹೆಣೆಯೋದ್ರಲ್ಲಿ ಕುಮಾರಸ್ವಾಮಿ ಮತ್ತು ವಿ ಸೋಮಣ್ಣ ಎಕ್ಸ್ಪರ್ಟ್ಗಳು ಅಲ್ಲದೆ ಇದ್ದರೂ ಕರ್ನಾಟಕದ ಪಾಲಿಗೆ ಅವರ ಎಕ್ಸ್ಪರ್ಟ್ಗಳು. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕಟ್ಟಿ ಹಾಕುವ ಇಂಟೆನ್ಷನ್ ಅವರದ್ದಾಗಿದೆ. ಹೊಸ ಆಲೋಚನೆಯಲ್ಲಿ ಬಿಜೆಪಿ ರಾಷ್ಟ್ರೀಯ ನಾಯಕರು ಸುದೀರ್ಘ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಒಂದು ವೇಳೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸುವಲ್ಲಿ ಈ ಜೋಡೆತ್ತುಗಳು ಯಶಸ್ಸು ಆದ್ರೆ ರಾಜಕೀಯ ಲಾಭಗಳು ದೈತ್ಯವಾಗಿ ಸಿಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷರನ್ನ ಕಟ್ಟಿ ಹಾಕೋದಕ್ಕೆ ಸ್ವಪಕ್ಷದ ಬಿಜೆಪಿ ನಾಯಕರುಗಳಿಂದಲೇ ಸಾಕಷ್ಟು ಪ್ರಯತ್ನಗಳಾಯಿತು. ಅದರಲ್ಲಿ ಪ್ರತಾಪ್ ಸಿಂಹ ಹೊರತಾಗಿರಲಿಲ್ಲ, ರಮೇಶ್ ಜಾರಕಿಹೊಳಿ ಹೊರತಾಗಿರಲಿಲ್ಲ, ಕುಮಾರ್ ಬಂಗಾರಪ್ಪ ಹೊರತಾಗಿರಲಿಲ್ಲ, ಸಿದ್ದೇಶ್ವರ್ ಹೊರತಾಗಿರಲಿಲ್ಲ. ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೊಸ ಜೋಡೆತ್ತುಗಳ ನಿರಂತರ ಪರಿಶ್ರಮ. ಕೇಂದ್ರ ಸಚಿವ ಕುಮಾರಸ್ವಾಮಿ ಮತ್ತು ಕೇಂದ್ರ ಸಚಿವ ವಿ ಸೋಮಣ್ಣ ಕರ್ನಾಟಕದಲ್ಲಿ ಮೈತ್ರಿಗೆ ಹೊಸ ರೂಪ ಕೊಡೋದಕ್ಕೆ ಬಿಜೆಪಿ ಒಂದು ರೀತಿಯ ಸಿದ್ಧತೆಯಲ್ಲಿದೆ. ಇದಕ್ಕೆ ಪೂರಕವಾಗಿ ಕುಮಾರಸ್ವಾಮಿ ಜೊತೆಗೆ ಸೋಮಣ್ಣ ನಿರಂತರವಾಗಿ ಭೇಟಿ ಮಾಡಿ ಚರ್ಚೆ ಮಾಡ್ತಾ ಇದ್ದಾರೆ. ದೆಹಲಿಯ ಹೊಸ ಕಚೇರಿ ತೆರೆದಿರತಕ್ಕಂತಹ ಕೇಂದ್ರ ಸಚಿವ ವಿ ಸೋಮಣ್ಣ ಆ ಕಚೇರಿಯ ಉದ್ಘಾಟನೆಯಲ್ಲಿ ಭಾಗಿಯಾಗಿದ್ದಂತಹ ವಿ ಸೋಮಣ್ಣ ಅಂದ್ರೆ ಕುಮಾರಸ್ವಾಮಿಯ ನೂತನ ಕಚೇರಿಯ ಉದ್ಘಾಟನೆಯ ಸಂದರ್ಭ ಕೇಂದ್ರ ಸಚಿವ ವಿ ಸೋಮಣ್ಣ ಬಿಜೆಪಿ ರಾಜ್ಯಾಧ್ಯಕ್ಷರಾಗೋದಕ್ಕೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಹೊಸ ಬಣ್ಣ ಬಳಿಯೋದಕ್ಕೆ ಅಂದ್ರೆ ಅದಕ್ಕೊಂದು ಹೊಸ ರೂಪ ಕೊಡಬೇಕು ಅಂತ ಹೇಳಿ ಎಲ್ಲೋ ಒಂದು ಕಡೆ ಬಿ.ವೈ. ವಿಜೇಂದ್ರ ಕೇಂದ್ರದ ಬಿಜೆಪಿಯ ನಾಯಕ ಸಂತೋಷ್ ಬಣದಲ್ಲಿ ಗುರುತಿಸಿಕೊಂಡವರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜೇಂದ್ರರನ್ನ ಕೆಳಗಿಳಿಸೋದಕ್ಕೆ ಸಾಂಪ್ರದಾಯಿಕವಾದಂತಹ ಹೋರಾಟದಲ್ಲಿದ್ರು. ಯಾವಾಗ ನಳಿನ್ ಕುಮಾರ್ ಕಟೀಲ್ ಅವರು ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಆ ವಿಚಾರದಲ್ಲಿ ಆ ಸ್ಥಾನಕ್ಕೆ ವಿಜೇಂದ್ರರ ಹೆಸರು ಆಯ್ಕೆ ಆಯಿತು, ಆ ದಿನದಿಂದ ಹಿಡಿದು ಸುದೀರ್ಘವಾದಂತಹ ವಿರೋಧತೆಗಳು ಅದರಲ್ಲಿ ಹೆಚ್ಚಾಗಿ ಸಂತೋಷ್ ಜಿ ಅವರ ಬಣದ ಅಂದ್ರೆ ಬಿಜೆಪಿ ರಾಷ್ಟ್ರೀಯ ನಾಯಕರು ಅವರ ಬಣದ ಸಾಕಷ್ಟು ಕರ್ನಾಟಕ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು
ಆ ವಿಚಾರದಲ್ಲಿ ಒಂದು ಹೆಜ್ಜೆ ಮುಂದೆನೇ ಇದ್ರು. ಸೊ ಈಗ ಕುಮಾರಸ್ವಾಮಿ ಮತ್ತು ವಿ ಸೋಮಣ್ಣ ಇಬ್ಬರೂ ಸೇರಿ ಒಂದು ನಿರ್ಧಾರ ಮಾಡ್ಕೊಂಡ್ರೆ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಆ ನಿರ್ಧಾರಗಳನ್ನ ಸ್ವೀಕರಿಸಬಹುದಾದಂತಹ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಒಂದು ಕಡೆ ದೋಸ್ತಿ ಪಾರ್ಟಿಗಳ ಕುಮಾರಸ್ವಾಮಿ ಒಂದು ಕೇಂದ್ರ ಸಚಿವರು, ಇನ್ನು ವಿ ಸೋಮಣ್ಣ ಕೂಡ ಕೇಂದ್ರ ಸಚಿವರು, ಮೋದಿ ಸಚಿವ ಸಂಪುಟದ ಸಚಿವರುಗಳೇ. ಹೀಗಿದ್ದಾಗ ಬಿಜೆಪಿ ಹೈಕಮಾಂಡ್ ಒಲ್ಲೆ ಅಂತ ಹೇಳೋದಕ್ಕೂ ಬರೋದಿಲ್ಲ. ಇಬ್ಬರ ನಿರ್ಧಾರಗಳನ್ನು ಸ್ವೀಕರಿಸಲೇಬೇಕಾದಂತಹ ಸ್ಥಿತಿಯಲ್ಲಿ ಬಿಜೆಪಿ ಹೈಕಮಾಂಡ್ ಕೂಡ ಇದೆ. ಹಾಗಾಗಿ ರಾಜ್ಯ ಬಿಜೆಪಿಯ ಎಲ್ಲ ಚಟುವಟಿಕೆಗಳು, ಎಲ್ಲ ಡೆವಲಪ್ಮೆಂಟ್ಗಳು ಹತ್ತಿರದಿಂದ ಗಮನಿಸದೇ ಇದ್ರು ಈ ಇಬ್ಬರು ನಾಯಕರುಗಳು ಅದನ್ನ ಸಂಗ್ರಹಿಸೋದ್ರಲ್ಲಿ ಯಶಸ್ಸಾಗಿದ್ದಾರೆ. ಒಂದು ಕಡೆ ಕೇಂದ್ರ ಸಚಿವರಾದ ನಂತರ ಕುಮಾರಸ್ವಾಮಿ ರಾಜ್ಯದಲ್ಲಿ ಅಷ್ಟು ಓಡಾಟಗಳಿರಲಿಲ್ಲ, ಅಂದ್ರೆ ಓಡಾಡೋದಕ್ಕೂ ಸಾಧ್ಯ ಇಲ್ಲ, ಅಂದ್ರೆ ಅವರು ಈಗ ರಾಷ್ಟ್ರೀಯ ಮಟ್ಟದ ನಾಯಕರು. ಹಾಗಾಗಿ ಇಲ್ಲಿನ ರಾಜಕೀಯ ಸ್ಥಿತಿಗತಿಗಳು, ಇಲ್ಲಿನ ಎಲ್ಲಾ ತರಹದ ರಾಜಕೀಯ ಚಟುವಟಿಕೆಗಳು, ಬಿಜೆಪಿಯಲ್ಲಿ ಯಾವ ಬದಲಾವಣೆಗಳು ಬೇಕು, ಎಲ್ಲ ರೀತಿಯಲ್ಲೂ ಕೂಡ ಈಗಾಗಲೇ ಇಬ್ಬರಿಗೂ ಕೂಡ ಮಾಹಿತಿಗಳಿದ್ದಾವೆ. ಹಾಗಾಗಿ ಬಿಜೆಪಿಗೊಂದು ಹೊಸ ಬಣ್ಣ ಬರಲಿ ಅಂತ ಹೇಳಿ ಇಬ್ಬರಿಗೂ ಉಸ್ತುವಾರಿಯನ್ನೇನಾದ್ರೂ ಕೊಟ್ಟಿದ್ದಾರ ಬಿಜೆಪಿ ರಾಷ್ಟ್ರೀಯ ನಾಯಕರು ಗೊತ್ತಿಲ್ಲ. ಆದರೆ ಕುಮಾರಸ್ವಾಮಿಯ ಮನೆಯಲ್ಲಿ ಮಾತ್ರ ನಿರಂತರವಾದ ಸಭೆಗಳು ನಡೀತಾ ಇದೆ. ಅದರಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ನಿರಂತರವಾಗಿ ಪಾಲ್ಗೊಳ್ತಾ ಇದ್ದಾರೆ. ಇನ್ನು ಕರ್ನಾಟಕ ರಾಜ್ಯ ಬಿಜೆಪಿಯಲ್ಲಿ ಒಂದು ಬದಲಾವಣೆ ಆದರೂ ಅದರಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಅದಕ್ಕೆ ಹೊಣೆಗಾರರು ಕುಮಾರಸ್ವಾಮಿ, ವಿ ಸೋಮಣ್ಣ ಆದರೂ ಕೂಡ ಅದರಲ್ಲೂ ಅಚ್ಚರಿ ಪಡಬೇಕಾಗಿಲ್ಲ. ಕಾರಣ ಬಿಜೆಪಿ ರಾಜ್ಯ ಮಟ್ಟದ ಒಂದು ಸಣ್ಣ ಸರ್ಜರಿ ಆದರೂ ಅದರಲ್ಲಿ ಆಶ್ಚರ್ಯಗಳಿಲ್ಲ. ಹಾಗಾದ್ರೆ ಕೋರ್ ಕಮಿಟಿ ಬದಲಾವಣೆ ಆಗುತ್ತಾ ಅಥವಾ ರಾಜ್ಯಾಧ್ಯಕ್ಷ ಸ್ಥಾನ ಬದಲಾವಣೆ ಆಗುತ್ತಾ? ಇದೆಲ್ಲವೂ ಕೂಡ ರಾಜಕೀಯ ಚರ್ಚಿತ ವಿಚಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.